ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಬನ್ನಿ ಇವತ್ತಿನ ಈ ವಿಡಿಯೋ ಏನಂತಂದ್ರೆ, ಇವತ್ತು ನಾವು ಒಂದು ಕೋಳಿ ಮರಿಗಿಡಬೇಕಾಯ್ತು. ಆ ಮರಿಗಿಡೋದನ್ನ ಇವತ್ತು ನಾನು ನಿಮ್ಗೆ ಹೇಳ್ಕತ್ತೀನಿ. ಆ ಮರಿಗಿಡೋದು ಹೆಂಗೆ ಏನನ್ನೋದು ನಾನು ನಿಮ್ಗೆ ತಿಳಿಸಿ ಹೇಳ್ತೀನಿ. ಈಗ ನೀವು ನೋಡ್ಬೋದು, ಇಲ್ಲಿ ನಾವು ಈಗ ಒಂದು ಪುಟ್ಟಿ ತೊಗೊಂಡು ಆ ಒಂದು ಪುಟ್ಟಿಗೆ ಭತ್ತದ ಹುಲ್ಲು ತೊಗೊಂಡೇವಿ. ಇಲ್ಲ ನೀವು ಭತ್ತದ ಹುಲ್ಲಾರು ತೊಗೋಬೋದ್ರ ಅಥವಾ ಉಸುಗು ತೊಗೋಬೋದು. ಉಸುಗಿನ್ಯಾಗ ಮೇಲೆ ಇಟ್ರೂ ಮರಿ ಹಾಕ್ತಾವ್ರಿ. ಇಲ್ಲಾಂದ್ರೆ ಭತ್ತದ ಹುಲ್ಲು ಯಾವುದಾದ್ರೂ ಹುಲ್ಲು ಇರುತ್ತಲ್ಲ, ಒಣ ಹುಲ್ಲು, ಅದನ್ನು ಚಲೋ ಹುಲ್ಲು ತೊಗೊಂಡು ಅದನ್ನು ಪುಟ್ಟಿ ಒಳಗಿಟ್ಟು ಅದನ್ನ ದುಂಡು ಗೂಡು ಥರ ಮಾಡಿ ಅದರ ತತ್ತಿ ಇಡಬೇಕ್ರಿ. ನೀವು ಈಗಾಗಲೇ ಮುಂಚೆ ನೋಡಿರ್ಬೋದು, ಈಗ ಪುಟ್ಟ್ಯಾಗ ನಾನು ಒಂದು ದಿವಸ 10 ತತ್ತಿ ಇಟ್ಟೇನ್ರಿ. ಆ 10 ತತ್ತಿಯಾಗ 1 2 3 ಅಂತ ನಂಬರ್ ಬರ್ತದೆ ಮಾರ್ಕ್ನಾಗ. ಆ ಮಾರ್ಕ್ ಬರೆದ್ರೆ ಅವು ಕೋಳಿ ಬೇರೆ ತತ್ತಿ ರೀ. ಅವು ಆ ಕೋಳಿ ತತ್ತಿ ಏನಂದ್ರೆ ಅವು ಗಿರಾಜ್ ಕೋಳಿ ತತ್ತಿ, ಇನ್ನು ಉಳಿಕಿದ್ದು ಜವಾರಿ ಕೋಳಿ ತತ್ತಿ. ಹಂಗಾಗಿ ಅವನ್ನ ಮಾರ್ಕ್ ಮಾಡ್ಯಾನ್ರಿ. ಅವು ಬೇರೆ ಕೋಳಿ ತತ್ತಿ, ಇವು ಬೇರೆ ಕೋಳಿ ತತ್ತಿ ಅಂತಂದು ಅವನ್ನೆಲ್ಲನೂ ಅವ್ನು ಬೇರೆ ಬೇರೆ ಕೋಳಿನ ಒಂದ ಕೋಳಿ ಇಟ್ಟನ ಅಂದ್ರೆ ಆ ಕೋಳಿಗೆ ಮರಿ ಮಾಡಿಸ್ತದ್ರಿ. ಆ ಮರಿ ಹಾಕವಲ್ಲ ಅನ್ನೋದನ್ನ ನೋಡ್ಬೇಕ್ರಿ. ನಾನು ನೀವೀಗ ಇಲ್ಲಿ ನೋಡ್ಬೋದ್ರಿ, ಈಗ ಅಲ್ಲಿ ಹೊಸ ಮರಿ ಮಾಡ್ಸೈತಿ. ನಾವು ಮರಿ ಇಟ್ಟಿರ್ತಕ್ಕಂಥ ಅಂದ್ರೆ ಈಗ ಒಂದು ಮರಿ ಇಟ್ಟು 21 ದಿವಸಕ್ಕೆ ಈಗ ಹಂತವಾಗಿ ಆ ಮೊಟ್ಟಿನ ಕುಕ್ಕಿ ತಾನ ಪಿಪಿ ಹೊರಗೆ ತೆಗೆದು ಪಿಳ್ಳಿ ಹೊರಗೆ ಬರ್ತಾರೆ 21 ದಿನಕ್ಕೆ. ಹಂತವಾಗಿ ಇನ್ನು ನೋಡಿ, ಇಲ್ಲಿ ಕುಕ್ಕಿರ್ಬೋದು, ನೀವು ಕುಕ್ಕಿರೋದು ಕಾಣತ್ತಲ್ಲ, ಆ ರೀತಿ ಕುಕ್ಕಿರುತ್ತೆ. ಹಂತವಾಗಿ ಅವು ಒಂದೊಂದು ಪಿಳ್ಳಿ ತತ್ತಿಯಿಂದ ಹೊರಗೆ ಬರ್ತಾವ್ರಿ ಅವು ಇದೇ ರೀತಿನ. ಮತ್ತು ಈಗ ಉಳ್ಕಿ ತತ್ತಿ ಮರಿ ಆಗ್ಬೇಕು ಮತ್ತು ಒಂದಿಲ್ಲ ಇನ್ನೂ 2 ದಿನ ಹಾಕೋದು ಟೈಮ್ ಇಡ್ತಿದ್ರಿ. ಮತ್ತೆ ಒಂದಿಲ್ಲ 2 ದಿನದಾಗ ಮತ್ತು ಓಸಕ್ಕೆ ಅಂತ ತೆಗೆದ ನಂತರ ಮತ್ತೆ ಓಸ್ ಇಲ್ಲಿ ನೋಡ್ಬೋದು. ಈಗ ಮತ್ತೆಲ್ಲ ಓಸ್ ಪಿಳ್ಳಿನ ಕಡಿಮೆ ಮಾಡೀವಿ. ಇಲ್ಲಿ ಓಡಾಡಕತ್ತ ನೋಡ್ರಿ ಈಗ ತಾಯಿ ಮುಂದೆ ಎಲ್ಲ ಈಗ ಎಂತ ಚಂದ ಬಂದಾವ ಪಿಳ್ಳಿಗೆಲ್ಲ. ಈಗ ನೀವು ಇಲ್ಲಿ ನೋಡ್ಬೋದು, ನಾವು ಆ 21 ದಿನ ಏನು ಮರಿ ಇಟ್ಟಿದ್ವಲ್ಲ, ಆ ಒಂದು 20 ದಿನದಾಗ ಕೋಳಿ ಮುಚ್ಚೆ ಇರಂಗಿಲ್ಲ. 20 ದಿನದಾಗ ಅದ್ರ 2 ದಿನಕ್ಕೊಮ್ಮೆ ಕೋಳಿನ ಮೈಯಾಕೆ ಬಿಡ್ಬೇಕು. ಅದಕ್ಕೆ ಕೋಳಿ ನೀರು ಮಾಡ್ಬೇಕ್ರಿ. ಅದು ಅಷ್ಟು ದಿನ ಹಂಗೆ ಮುಚ್ಚದಂಗೆ ಮುಚ್ಚಿಬಿಟ್ಟು ಅಂದ್ರೆ ಕೋಳಿ ಸತ್ತ ಹೋಗೈತೆ ಅದು. ಹಂಗಾಗಿ ಇಲ್ಲ ಅಂದ್ರೆ 2 ದಿನಕ್ಕೊಮ್ಮೆ ಬಿಟ್ಟನಂದ್ರೆ ಅದು ತನ್ನ ಆಹಾರ ಊಟ ಆಯ್ತು ರೀ. ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ತಿಳಿದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟೇನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗತ್ತಂತ ನಾನು ಅನ್ಕೊಂಡೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.